ಕೇಸ್ ವರ್ಕರ್ ಸುಮಾ ಸಸ್ಪೆಂಡ್ ಆಯಿತು. ಆದರೆ ತಹಶೀಲ್ದಾರ್ ಮಮತಾ ವಿರುದ್ಧ ಕ್ರಮ ಯಾವಾಗ? ಸುಮಾರನ್ನ ಸಸ್ಪೆಂಡ್ ಮಾಡಿ ಸುಮ್ಮನಾಯ್ತಾ ಜಿಲ್ಲಾಡಳಿತ? ಬೆಂಗಳೂರು ಉತ್ತರ ಎಸಿ ಕಚೇರಿಯಲ್ಲಿ ಭಾರಿ ಭ್ರಷ್ಟಾಚಾರ. ಉತ್ತರ ಎಸಿ ಕಚೇರಿಯ ತಹಶೀಲ್ದಾರ್ ಆಗಿರುವ ಮಮತಾ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದ ರಾಜ್ಯ ಸರ್ಕಾರ. ತಹಶೀಲ್ದಾರ್ ಮಮತಾ ಡೀಲ್ ಆಡಿಯೋ ಬಿತ್ತರಿಸಿದ್ದ ಫ್ರೀಡಂ ಟಿವಿ. ಮಮತಾ ವಿರುದ್ಧ ಅಗತ್ಯ ಸಾಕ್ಷ್ಯ ಇದ್ರೂ ಮಮಕಾರ ಏಕೆ? ಕೇಸ್ ವರ್ಕರ್ ಸುಮಾ ರೀತಿ ತಹಶೀಲ್ದಾರ್ ಸಹ ಲಂಚ ಕೇಳಿದ್ದಾರಲ್ಲ, ಪಕ್ಕಾ ದಾಖಲೆ ಇದ್ರೂ ಕ್ರಮ ಕೈಗೊಳ್ಳೋದಕ್ಕೆ ಹಿಂದೇಟು ಯಾಕೆ? ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೇ ತಗೊಳ್ಳಿ ಕ್ರಮನ ತೆಗೆದುಕೊಳ್ಳುವವರೆಗೂ ಬಿಡೋ ಮಾತಿಲ್ಲ. ತಹಶೀಲ್ದಾರ್ ಮಮತಾರನ್ನ ಕೂಡಲೇ ಸಸ್ಪೆಂಡ್ ಮಾಡಿ. ಸುಮಾ ಮೇಡಮ್ ಮೇಲೆ ತೆಗೆದುಕೊಳ್ಳಲಾದ ಕ್ರಮ ಮಮತಾರ ಮೇಲೆ ಯಾಕಿಲ್ಲ? ಸಮಾನ ಅಪರಾಧ ಅಲ್ವಾ ಮಾಡಿದ್ದು? ಸುಮಾ ಮೇಡಮ್ಮನ್ನ ಅಮಾನತು ಮಾಡ್ದಂಗೆ, ಸಸ್ಪೆಂಡ್ ಮಾಡ್ದಂಗೆ ಮಮತಾನನ್ನು ಯಾಕೆ ಮಾಡಲಿಲ್ಲ ತಹಶೀಲ್ದಾರ್? ಸುಮಾ ಹೇಳ್ತಾರೆ ತಹಶೀಲ್ದಾರಿಗೂ ಕೊಡಬೇಕು, ಮ್ಯಾನೇಜರಿಗೂ ಕೊಡಬೇಕು, ಮಿಕ್ಕಿದ್ರೆ ಅವ್ರ ಅಪ್ಪನಿಗೂ ಕೊಡಬೇಕು ಅಂತ ಹೇಳಿ ಸಂಭಾಷಣೆಯಲ್ಲಿ ಅವರೇ ಸ್ಪಷ್ಟಪಡಿಸಿದ್ರು. ದಾಖಲೆಗಳಿದ್ದರೂ ಕ್ರಮ ಯಾಕಿಲ್ಲ? ಪ್ರೂಫ್ ಇದ್ದರೂ ಆಕ್ಷನ್ ಯಾಕಿಲ್ಲ? ಆಗಬೇಕು. ಫ್ರೀಡಂ ಟಿವಿ ಸಹಿಸೋದಿಲ್ಲ, ಜನವಿರೋಧಿ ಕಾರ್ಯಗಳನ್ನ ಸಹಿಸೋದಿಲ್ಲ. ವಿಸ್ತೃತವಾಗಿ ಹೇಳಿದ್ವಿ, ಅವರ ಸಂಭಾಷಣೆ ಅದನ್ನು ಕೂಡ ತೋರಿಸುವ ಪ್ರಯತ್ನ ಮಾಡಿದ್ವಿ. ಅದಾದ ನಂತರ ಎಸಿ ಕಚೇರಿಯಲ್ಲಿ ಬಹುದೊಡ್ಡ ಬೆಳವಣಿಗೆ ಒಂದು ನಡೆದಿದೆ. ಉತ್ತರ ಎಸಿ ಕಚೇರಿಯ ತಹಶೀಲ್ದಾರ್ ಆಗಿದ್ದಂಥ ಮಮತಾ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದ ರಾಜ್ಯ ಸರ್ಕಾರ ತಗೋಬೇಕು. ಸೊ ಅಷ್ಟಕ್ಕೂ ತಹಶೀಲ್ದಾರ್ ಮಮತಾ ಮೇಡಮ್ ಅವರ ಡೀಲ್ ಆಡಿಯೋನ ನೀವು ಬೇಕಾದ್ರೆ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಮೇಡಮ್ ಬಿಜಿನಾ ಮೇಡಮ್? ಕೇಳಿಸ್ತಾ ಇಲ್ಲ ಮೇಡಮ್, ಅದೇನೋ ವಾಯ್ಸು. ಹೌದೌದು ಸರ್, ಡಿಸ್ಟರ್ಬೆನ್ಸ್ ಇದೆ, ಹೇಳಿ ಸರ್. ಅದೇ 14 ಚಾಕ್ಲೇಟ್ ಇದೆ ಮೇಡಮ್. ಸರಿ, ಓಕೆ ಸರ್. ಯಾರ ಕಡೆ ಏನು? ನೀವು ಒಂದು ನಿಮಿಷ, ನಾನು ಫೋನ್ ಮಾಡ್ತೀನಿ ವಾಪಸ್. ಮಾಡಿ ಮೇಡಮ್. ಬಿಜಿನಾ ಮೇಡಮ್? ಕೇಳಿಸ್ತಾ ಇಲ್ಲ ಮೇಡಮ್, ಅದೇನೋ ವಾಯ್ಸು. ಹೌದೌದು ಸರ್, ಡಿಸ್ಟರ್ಬೆನ್ಸ್ ಇದೆ, ಹೇಳಿ ಸರ್. ಅದೇ 14 ಚಾಕ್ಲೇಟ್ ಇದೆ ಮೇಡಮ್. ಸರಿ, ಓಕೆ ಸರ್. ಯಾರ ಕಡೆ ಏನು? ನೀವು ಇದು ಚಾಕ್ಲೇಟ್ ಕತೆ. ಮೇಡಮ್ ನೀವು ಬಿಜಿನಾ? ಹೌದು, ಸ್ವಲ್ಪ ಬಿಜಿ ಇದ್ದೀನಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮ್ಮ ಡೈಲಾಗ್ ಅವ್ರು ಹೊಡೆದ್ರು. ಇಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂತ ಹೇಳ್ತಾರೆ. ಮೇಡಮ್ ಚಾಕ್ಲೇಟ್ ರೆಡಿ ಇದೆ 14. ಏನು ಶುಗರ್ ಪೇಷಂಟ್ ಕುಡಿಯೋ ಗ್ಲೈಸಿಪೇಜ್ ಟ್ಯಾಬ್ಲೆಟ್ ಅಲ್ಲ. ಚಾಕ್ಲೇಟು ಅಂದರೆ ಲಕ್ಷದ ಹಣದ ಕಂತೆ. ಚಾಕ್ಲೇಟ್ ರೆಡಿ ಇದೆ ಎನ್ನುವಾಗ ಧ್ವನಿಯಲ್ಲಿ ಬದಲಾವಣೆ ಬರ್ತವೆ ಮೇಡಮ್ದು. ಖುಷಿನೋ ಏನೋ? ಸರಿ ಅನ್ನುತ್ತಾ ಮೇಡಮ್ಮು. ಮರುಭೂಮಿಯಲ್ಲಿ ಒಣಗಿರೋ ಗಂಟ್ಲಿಗೆ ತಣ್ಣೀರು ಸಿಕ್ಕಿದಂಗೆ ಹೂ ಕೊಟ್ಬಿಡಿ ಅಂತಾರೆ. ಸೊ ಆಡಿಯೋದಲ್ಲಿ ವೆರಿ ಕ್ಲಿಯರು. ಸೊ ಇನ್ನು ಈ ಪ್ರಕರಣ ನಿಜಕ್ಕೂ ಕೂಡ ಒಬ್ಬರನ್ನ ಸಸ್ಪೆಂಡ್ ಮಾಡಿದ ಸರ್ಕಾರ ಇನ್ನೊಬ್ಬರ ಮೇಲೆ ಮಮಕಾರ ಯಾಕೆ ತೋರಿಸ್ತಾ ಇದೆ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಸಂಪರ್ಕದಲ್ಲಿ ಬಂದಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಹಾಗಾದ್ರೆ ಮಮತಾ ಮೇಲೆ ಯಾಕೊಂದು ವಿಶೇಷ ರೀತಿಯ ಮಮಕಾರ ಅಂತ? ಇವರು ಕೂಡ ಸಮಾನ ತರಹದ ಅಫೆನ್ಸ್ ಮಾಡಿರುವಂತಹದ್ದು, ಅಪರಾಧನೇ ಅಲ್ವಾ ಇದು ಕೂಡ? ಏನ್ ಹೇಳ್ತೀರಾ ಕೃಷ್ಣ? ಬೆಂಗಳೂರು ಜಿಲ್ಲಾಡಳಿತ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾಕಂದ್ರೆ ಸಾಕ್ಷಿ ಇದ್ರೂ ಕೂಡ ಇಲ್ಲಿವರೆಗೂ ಮಮತಾ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಜಿಲ್ಲಾಡಳಿತ ಮಾಡ್ತಾ ಇಲ್ಲ, ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ಮಾಡ್ತಾ ಇಲ್ಲ. ಇದೇ ಒಂದ್ ಕಡೆ ಮೇಲಧಿಕಾರಿಯಾಗಿದ್ದಂತ ಮಮತಾ ಅವರನ್ನ ರಕ್ಷಣೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ, ಬೆಂಗಳೂರು ಜಿಲ್ಲಾಡಳಿತ ಮಾಡ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಸುಮಾ ಸಾಕ್ಷಿ ಇದೆ, ಹೀಗಾಗಿ ಮಮತಾ ಸಾಕ್ಷಿ ಇಲ್ಲ ಅನ್ನೋ ವಿಚಾರವನ್ನ ಬೆಂಗಳೂರು ಜಿಲ್ಲಾಡಳಿತ ಹೇಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ನಿನ್ನೆ ನಾವು ಪ್ರಸಾರ ಮಾಡಿದಂತ ಸುದ್ದಿಯಲ್ಲಿ
ಸ್ಪಷ್ಟವಾಗಿ ಮಮತಾ ಅವರು ಕೂಡ ಅವರು ಲಂಚವನ್ನ ಕೂಡ ಕೇಳ್ತಾರೆ. ಚಾಕ್ಲೇಟ್ ಅಂದ್ರೆ ದುಡ್ಡನ್ನ ನೇರವಾಗಿ ಕೇಳ್ತಿದ್ರು ಕೂಡ ಚಾಕ್ಲೇಟ್ 14 ಚಾಕ್ಲೇಟ್ ಅನ್ನ ಕೊಟ್ಟುಬಿಡಿ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲವೂ ಕಡೆ ಬೆಂಗಳೂರು ಜಿಲ್ಲಾಡಳಿತ ಮೇಲಾಧಿಕಾರಿಯಾದಂತ ತಹಸೀಲ್ದಾರನ್ನ ರಕ್ಷಣೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಸಾಕ್ಷಿ ಇದ್ರು ಕೂಡ ಎಲ್ಲವೂ ಕಡೆ ಅವರನ್ನು ಸೇಫ್ ಮಾಡುವಂತ ಹುನ್ನಾರ ನಡೀತಾ ಇದೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ. ಬೆಂಗಳೂರು ನಗರ DC ಆದಂತ ಜಗದೀಶ್ ಅವರೇ ಇಲ್ಲಿ ಸುಮಾ ಅವರನ್ನ ಫ್ರೀಡಂ ಟಿವಿ ಹೆಸರನ್ನ ಉಲ್ಲೇಖವನ್ನ ಮಾಡಿ ಸಸ್ಪೆಂಡ್ ಮಾಡುವಂತ ಪ್ರಯತ್ನವನ್ನ ಕೇಸ್ ವರ್ಕರ್ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಮಮತಾ ಸಂಬಂಧಪಟ್ಟಂತೆ ಯಾವುದೇ ಆದೇಶವನ್ನ ಹೊರಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ, ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಈ ಬೆಂಗಳೂರು ಉತ್ತರ SC ಕಚೇರಿಯಲ್ಲಿ ಭ್ರಷ್ಟಾಚಾರವನ್ನ ಎಸಗಿರುವಂತ ಮಮತಾ ಅವರ ಮೇಲೆ ಮಮಕಾರ ತೋರುವಂತ ಪ್ರಯತ್ನವನ್ನ ಬೆಂಗಳೂರು ಜಿಲ್ಲಾಡಳಿತ ಮಾಡ್ತಾ ಇದೆ ಈ ಪ್ರಕರಣದಲ್ಲಿ ಅಂತ ಕೂಡ ಇಲ್ಲಿ ಸ್ಪಷ್ಟ ಗೊತ್ತಾಗ್ತಾ ಇರುವಂತದ್ದು. ಸೈನ್ ಎಸ್ ಕೃಷ್ಣ, ಇನ್ನು ಮಮತಾರ ಸಸ್ಪೆಂಡ್ ಆಗದಲ್ಲೇ ಇರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಇಲಾಖೆಯಲ್ಲಿ ಮಮತಾರ ತಲೆ ಮೇಲೆ ಯಾರ್ದಾದ್ರೂ ಅಭಯ ಹಸ್ತ ಇರಬಹುದಾ? ಕಾರಣ ಇನ್ಫ್ಲೂಯೆನ್ಸ್ ಇಲ್ಲೇನಾದ್ರೂ ವರ್ಕೌಟ್ ಆಗ್ತಾ ಇದೆಯಾ ಅಂತ. ಕಳೆದ 15 ದಿನಗಳ ಹಿಂದೆ ಬೆಂಗಳೂರು ಉತ್ತರ SC ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಮಮತಾ ಅವರನ್ನು ಸರ್ಕಾರವೇ ವರ್ಗಾವಣೆ ಕೂಡ ಮಾಡಿತ್ತು. ಆದ್ರೆ ವರ್ಗಾವಣೆ ಮಾಡಿ ಅವರ ಮೇಲೆ ಸಾಕಷ್ಟು ಭ್ರಷ್ಟಾಚಾರ ಇದೆ. ಹೀಗಾಗಿ ಭ್ರಷ್ಟಾಚಾರ ಸಾಕಷ್ಟು ಬೆಂಗಳೂರು ಉತ್ತರ SC ಕಚೇರಿಯಲ್ಲಿ ಮಾಡ್ತಾ ಇರೋ ಕಾರಣದಿಂದಾಗಿ ಸರ್ಕಾರವೇ ಅವರನ್ನ ವರ್ಗಾವಣೆ ಕೂಡ ಮಾಡಿತ್ತು. ಆದ್ರೆ ವರ್ಗಾವಣೆ ಮಾಡಿ 15 ದಿನಕ್ಕೆ ಮತ್ತೆ ಅದೇ ಪೋಸ್ಟಿಂಗ್ ಬರ್ತಾ ಇದಾರೆ ಅಂದ್ರೆ ಅವರ ಪ್ರಭಾವ ಇನ್ಫ್ಲೂಯೆನ್ಸ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕೂಡ ಸ್ಪಷ್ಟ ಗೊತ್ತಾಗ್ತಾ ಇದೆ. ಎಲ್ಲೊಂದು ಕಡೆ ಸರ್ಕಾರದ ಒಂದು ಪ್ರಭಾವಿ ಒಬ್ಬ ಅಧಿಕಾರಿ ಮಮತಾ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇಷ್ಟು ಸಾಕ್ಷಿ ಇದ್ರು ಕೂಡ ಸರ್ಕಾರ ಯಾಕೆ ಉತ್ತರ SC ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತ ಮಮತಾ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ? ಯಾಕಂದ್ರೆ ಕೇಸ್ ವರ್ಕರ್ ಅಂದ್ರೆ ನೇರವಾಗಿ ಜಿಲ್ಲಾಧಿಕಾರಿಗೆ ಪವರ್ ಇರುತ್ತೆ, ಅವರನ್ನು ಸಸ್ಪೆಂಡ್ ಮಾಡುವಂತ ಅಧಿಕಾರ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಂತ ಜಗದೀಶ್ ಅವರಿಗೆ ಕೂಡ ಅಧಿಕಾರ ಇರುತ್ತೆ. ಆದ್ರೆ ಉನ್ನತ ಅಧಿಕಾರಿ ತಹಸೀಲ್ದಾರ್ ಆಗಿರೋ ಕಾರಣದಿಂದಾಗಿ ಸರ್ಕಾರದ ಅನುಮತಿ ಕೂಡ ಬೇಕಾಗುತ್ತೆ. ಹೀಗಾಗಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದಂತ ಜಗದೀಶ್ ಅವರು ಕೂಡ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನ ಕೂಡ ಕಳಿಸಬೇಕಾಗಿತ್ತು. ಸರ್ಕಾರಕ್ಕೆ ಶಿಸ್ತು ಕ್ರಮ ವಿಚಾರವಾಗಿ ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ಕೂಡ ಹಾಕಬೇಕಿತ್ತು. ಆದ್ರೆ ಯಾವುದೇ ಪತ್ರವನ್ನ ಉಲ್ಲೇಖವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ, ಸರ್ಕಾರಕ್ಕೆ ಶಿಫಾರಸು ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಹೀಗಾಗಿ ಸರ್ಕಾರ ಕೇವಲ ಕೆಲ ಹಂತದ ಸಿಬ್ಬಂದಿಗಳನ್ನ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ವಿನಃ ಉನ್ನತ ಅಧಿಕಾರಿಗಳನ್ನ ಯಾವುದೇ ರೀತಿಯಲ್ಲಿ ಶಿಸ್ತು ಕ್ರಮಕ್ಕೆ ಒಳಪಡಿಸುವಂತ ಪ್ರಯತ್ನವನ್ನ ಮಾಡಿಲ್ಲ. ಹೀಗಾಗಿ ಸಾಕಷ್ಟು ಭ್ರಷ್ಟಾಚಾರ ಆರೋಪ ಇರೋ ಕಾರಣದಿಂದಾಗಿ ಕೂಡಲೇ ಉತ್ತರ SC ಕಚೇರಿಯಲ್ಲಿರುವಂತ ಮಮತಾವನ್ನ ಅಮಾನತು ಮಾಡಬೇಕನ್ನೋ ಒತ್ತಾಯ ಕೂಡ ಅಲ್ಲಿನ SC ವಲಯದ ಸಿಬ್ಬಂದಿಗಳು ಕೂಡ ಆಗ್ರಹವನ್ನು ಸಹ ಮಾಡ್ತಾರೆ. ಸಾಹಿಲ್, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ. ಸುಮಾರ ಮೇಲೆ ತೆಗೆದುಕೊಳ್ಳಲಾದ ಕ್ರಮ ಮಮತಾಳ ಮೇಲೆ ಯಾಕಿಲ್ಲ? ಸಮಾನ ಅಕ್ಷಮ್ಯತಾನೆ ಇಬ್ಬರಲ್ಲೂ ಕೂಡ ಕಂಡು ಬಂದಿದ್ದು, ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದು, ಲಂಚಕ್ಕಾಗಿ ಪ್ರವೋಕ್ ಮಾಡಿದ್ದು, ಲಂಚ ಕೊಡ್ತೀನಿ ಅಂದಾಗ ಅದನ್ನು ಸಮ್ಮತಿಸಿದ್ದು, ಅದನ್ನು ಒಪ್ಪಿತಾ ಎಂದು ಸ್ಪಷ್ಟಪಡಿಸಿದ್ದು, ಸುಮಾ ಮಾಡಿದ್ದು ಅದೇನೇ, ಮಮತಾ ಮಾಡಿದ್ದು ಅದೇನೇ. ಸುಮಾ ಮೇಲೆ ಎದುರಾದ ಕ್ರಮ ಮಮತಾಳ ಮೇಲೆ ಮಮಕಾರವಾಗಿ ಕನ್ವರ್ಟ್ ಆಗಿದೆ. ಹಾಗಾದ್ರೆ ಮುಂದಿನ ಸುದ್ದಿ ಗಮನಿಸುವ ಮುನ್ನ ಈ ಪ್ರಕರಣ ಇಲ್ಲಿಗೆ ಮುಗಿದು ಹೋಗುತ್ತೆ ಅಂತಲ್ಲ, ತಹಶೀಲ್ದಾರ್ ವಿರುದ್ಧ ಕ್ರಮ ಆಗೋವರೆಗೂ ಕೂಡ ಸುದ್ದಿ ಪ್ರಸಾರ ಆಗುತ್ತೆ. ಅದರಲ್ಲಿ ಯಾವ ಸಂದೇಹವೂ ಬೇಡ. ಜನಪರವಾಗಿ ಕೆಲಸ ಮಾಡಿದ್ರೆ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಹೀರೋಗಳಾಗ್ತಾರೆ, ಜನವಿರೋಧಿ ಕೆಲಸ ಮಾಡಿದ್ರೆ ನೋಡಿ, ನೀವು ಸ್ಪಷ್ಟವಾಗಿ ನೀವು ಗಮನಿಸ್ತಾ ಇರ್ಬೋದು. ಬೆಂಗಳೂರು ಉತ್ತರ ವಿಭಾಗ ಉಪ ವಿಭಾಗಾಧಿಕಾರಿಗಳ ನ್ಯಾಯಾಲಯದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆದೇಶ ಮಾಡಲು 50 ಲಕ್ಷಗಳ ಬೇಡಿಕೆ ಇಟ್ಟಿರುವ ಬಗ್ಗೆ ಫ್ರೀಡಂ ಟಿವಿ ಕನ್ನಡ ಮಾಧ್ಯಮದಲ್ಲಿ ಪ್ರಕಟಗೊಂಡಿರುವ ಆಡಿಯೋ ಸಾಕ್ಷ್ಯಾಧಾರದ ಮೇಲೆ ಈ ಸಿಬ್ಬಂದಿಯು ಮೇಲ್ಕಂಡ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ವ್ಯಕ್ತವಾಗಿರುತ್ತದೆ. ಸದರಿ ನೌಕರರ ಈ ವರ್ತನೆಯು ಬೇಜವಾಬ್ದಾರಿಯಿಂದ ವರ್ತಿಸಿದ್ದು, ಸದರಿ ನೌಕರರ ವರ್ತನೆಯು ಕರ್ತವ್ಯ ಲೋಪ ಮತ್ತು ಕರ್ತವ್ಯ ಚ್ಯುತಿ ಎಸಗಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ನಿಮ್ಮ ವರ್ತನೆಯು ದುರ್ನಡತೆಯಿಂದ ಕೂಡಿದ್ದು, ಕರ್ನಾಟಕ ನಾಗರಿಕ ಸೇವಾ ಅರ್ಥಾತ್ ನಡತೆ ತಿದ್ದುಪಡಿ ನಿಯಮಾವಳಿಗಳು 2021ರ ನಿಯಮ 3/3ಕ್ಕೆ ವಿರುದ್ಧವಾಗಿರುವುದರಿಂದ ಈ ಬಗ್ಗೆ ಮಾಧ್ಯಮದಲ್ಲಿ ವರದಿಯಾಗಿರುವುದನ್ನು ಪರಿಗಣಿಸಿಕೊಂಡು ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿರುವುದು ಅಗತ್ಯವೆಂದು ಈ ಪ್ರಾಧಿಕಾರವು ಅಭಿಪ್ರಾಯಿಸಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ, ಅರ್ಥಾತ್ ಸಸ್ಪೆಂಡ್. ಸೊ ಇನ್ನು ಮಮತಾಳ ಮೇಲೂ ಕೂಡ ಕ್ರಮಗಳಾಗಬೇಕು. ಇಷ್ಟೇ ಅಲ್ಲ, ಪ್ರಕರಣಕ್ಕೆ ಸಂಬಂಧಿಸಿದ ಮತ್ತಷ್ಟು ಆಡಿಯೋ ಸಾಕ್ಷ್ಯಗಳು ಫ್ರೀಡಂ ಟಿವಿ ಬಳಿ ಇವೆ.
ಶೀಘ್ರವೇ ಇವುಗಳನ್ನು ಬಿತ್ತರ ಮಾಡ್ತೀವಿ. ಕಂದಾಯ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಅದನ್ನು ತಲುಪಿಸುವಂತಹ ಕೆಲಸ ಮಾಡ್ತೀವಿ. ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿಯ ಕಳಕಳಿ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.